Hello everyone, welcome back to my YouTube channel and I'm ರುಚಿತಾ ಗೌಡ. ಇವತ್ತು ನಾನು ಹಾಗೆ ಒಂದು ರ್ಯಾಂಡಮ್ ಆಗಿರೋ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ನಾನು ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಲ್ ಹಾಕಿದ್ದೆ, ಲೈಕ್ ಎರಡರಲ್ಲಿ ಯಾವ ವಾಚ್ ಚೆನ್ನಾಗಿದೆ ಅಂತ ಗಿಫ್ಟ್ ಮೈ ಸೆಲ್ಫ್. ಆ್ಯಂಡ್ ಇವಾಗ ತಾನೇ ನನಗೆ ಆ ಪಾರ್ಸಲ್ ರಿಸೀವ್ ಆಯಿತು. ಸೊ ಅದಕ್ಕೆ ಯಾಕೆ ವ್ಲಾಗ್ ಮಾಡಬಾರ್ದು ಅಂತ ಅಂದ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ವೇಟ್ ಐ ಶೋ ಯು ವಾಟ್ ಐ ಆರ್ಡರ್ಡ್ ಅಂತ. ನಾನು ಇದೇ 2 ವಾಚಸ್ ಆರ್ಡರ್ ಮಾಡಿದ್ದೆ. ಒಂದೇ ವಾಚ್ ಹಾಕಿದ್ದು ಏನು ಎರಡೆರಡು ಅಂತ ಅಂದ್ಕೊಬೇಡಿ. ನಾನು ನನ್ನ ಫ್ರೆಂಡ್ ಕವನಂಗೆ ಒಂದು ವಾಚ್ನ ಹಂಗೆ ಸುಮ್ಮನೆ ಗಿಫ್ಟ್ ಮಾಡೋಣ ಅಂತ ಅಂದ್ಕೊಂಡು ಆರ್ಡರ್ ಮಾಡಿದ್ದೀನಿ. ಅಂದರೆ ಅವಳಿಗೆ ನಾನು ಕೇಳಿದ್ದೆ, ಸ್ವಲ್ಪ ದಿನದ ಹಿಂದೆಯಿಂದನೇ ಕೇಳ್ಕೊಂಡು ಬಂದಿದ್ದೆ, ಯಾವ ವಾಚ್ ಚೆನ್ನಾಗಿದೆ, ಯಾವ ವಾಚ್ ಗಿಫ್ಟ್ ಕೊಡ್ಬೋದು ಬೇರೆಯವರಿಗೆ ಅಂತ ಸುಮ್ಮನೆ ಕೇಳ್ಕೊಂಬಂದಿದ್ದೆ, ಅವಳಿಗೆ ಯಾವ್ದು ಇಷ್ಟ ಆಗುತ್ತೆ ಅಂತ. ಬಿಕಾಸ್ ನಮಗಿಷ್ಟ ಆಗಿದ್ದನ್ನು ನಾವು ತೆಗೆದು ಗಿಫ್ಟ್ ಕೊಡ್ಬೋದು, ಬಟ್ ಅವ್ರಿಗೆ ಅದು ಇಷ್ಟ ಆಗಲಿಲ್ಲ ಅಂದರೆ ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ ಇಬ್ರಿಗೂ. ಸೊ ನಾನು ಅವಳಿಗೆ ಬೇರೆಯವರಿಗೆ ಗಿಫ್ಟ್ ಕೊಡೋ ಥರ ಕೇಳಿ ಯಾವ್ದು ಕೊಡ್ಬೋದು ಅಂತ ಅವಳು ಅದನ್ನು ಇಷ್ಟಪಟ್ಟು, ಸೊ ಅದನ್ನೇ ಕೊಡೋಣ ಅಂತ ಹೇಳಿ ತರಿಸಿದ್ದೀನಿ. ಇನ್ನೂ ಅನ್ಪ್ಯಾಕ್ ಕೂಡ ಮಾಡಿಲ್ಲ. ಇದು ಜಾಸ್ತಿ ಕಾಸ್ಟ್ಲಿದೆಲ್ಲ ಏನು ಕೊಡ್ತಿಲ್ಲ ನಾನು, ಅಥವಾ ನಾನು ಏನು ಜಾಸ್ತಿ ಕಾಸ್ಟ್ಲಿ ತೊಗೊಂಡಿಲ್ಲ. ಇಟ್ಸ್ ಅರೌಂಡ್ 2000 ರುಪೀಸ್, ಎರಡೂ ಕೂಡ ಅರೌಂಡ್ 2000 ರುಪೀಸಿಂದೆ. ಆ್ಯಂಡ್ ಇನ್ನೂ ಅನ್ಬಾಕ್ಸ್ ಕೂಡ ಮಾಡಿಲ್ಲ, ನಾನು ಇವಾಗ ಮಾಡಬೇಕು. ಇಟ್ಸ್ ಫ್ರಮ್ ದ ಬ್ರ್ಯಾಂಡ್ ಸೊನಾಟಾ ಬ್ರ್ಯಾಂಡಿಂದು. ಅಂದರೆ ನನಗೆ ಮುಂಚೆ ಎಲ್ಲ ಸೊನಾಟಾದಲ್ಲಿ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ, ಬಟ್ ಇವಾಗ ಒಂಥರ ಅಫೋರ್ಡಬಲ್ ಆಗೂ ಸಿಗುತ್ತೆ ಆ್ಯಂಡ್ ಆಲ್ಸೋ ಚೆನ್ನಾಗಿ ಕೂಡ ಇದೆ, ರೀಸನಬಲ್ ಆಗಿದೆ, ಅಂದರೆ ಕೈಗೆ ಇಟ್ಕೋ ಬೆಲೆಯಲ್ಲಿದೆ. ಸೊ ನಾವು ತಗೋಬೋದು. ಅನ್ಬಾಕ್ಸ್ ಮಾಡೋಣ ಬನ್ನಿ, ಹೇಗೆ ನೋಡೋಣ. ಇನ್ನು ಡ್ಯಾಮೇಜ್ ಆಗಿದ್ದರೂ ಕೂಡ ಏನು ಮಾಡೋಕ್ಕಾಗಲ್ಲ. ಸೊ ಐ ಹೋಪ್ ಎಲ್ಲ ಕರೆಕ್ಟಾಗಿರುತ್ತೆ ಅಂತ. ವಾಟ್ಸ್ ಇನ್ಸೈಡ್, ಐ ಆಮ್ ಸೋ ಎಕ್ಸೈಟೆಡ್. ಅವಳ ಗಿಫ್ಟ್ನ ನಾನು ಇನ್ನೂ ಏನು ಓಪನ್ ಮಾಡಲಿಲ್ಲ, ಅವಳ ವಾಚ್ನ, ಬಿಕಾಸ್ ಅವಳೇ ಓಪನ್ ಮಾಡಿ ಅಂತ. ಆ್ಯಂಡ್ ಹೋಪ್ಫುಲ್ಲಿ ನಾನು ಓಪನ್ ಮಾಡಿದ ವಾಚ್ ನನ್ನದೇ ಆಗಿತ್ತು. ದಿಸ್ ಇಸ್ ಮೈ ವಾಚ್. ನಾನು ಇನ್ಸ್ಟಾಗ್ರಾಮಲ್ಲಿ ಪೋಲ್ ಹಾಕಿದ್ದೆ. ಆ್ಯಂಡ್ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಯು ಕ್ಯಾನ್ ಫಾಲೋ ಮೀ ದೇರ್. ಆ್ಯಂಡ್ ಈ ಗಿಫ್ಟ್ನ ನಾನು ಇನ್ನೂ ತೊಗೊಂಡು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇನ್ನೂ ರೆಡಿಯಾಗಿ ಇನ್ನೂ ರೆಡಿಯಾಗಿ ಅವಳಿಗೆ ಮನೆಗೆ ತೊಗೊಂಡು ಹೋಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ಅವಳು ಏನಾದರೂ ಇವತ್ತು ಮನೇಲಿದ್ದರೆ ಸೊ ಐ ಕ್ಯಾನ್ ಗೋ ಆ್ಯಂಡ್ ಗಿವ್ ಹರ್, ಇಲ್ಲಾಂದರೆ ಐ ಕ್ಯಾನ್ ನಾಟ್ ಟು ಸಿ ಹರ್ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಬಿಕಾಸ್ ನಾನು ಅವಳಿಗೆ ಐಡಿಯಾನೂ ಇರಲ್ಲ ಅವಳಿಗೆ ಅಂತಲೇ ತೊಗೊಂಡಿದ್ದೀನಿ ಅಂತ. ನಾನು ಯಾಕೆಂದರೆ ಒಂಚೂರು ಕ್ಲೂ ಕೂಡ ಕೊಟ್ಟಿಲ್ಲ. ನನಗೆ ಅನಿಸ್ತು ಅವಳಿಗೆ ಹೇಳಲೇಬಾರ್ದು ಒಂಚೂರು ಕೂಡ, ಹಾಗೆ ಕೊಡೋಣ ಅಂತ. ಆಮೇಲೆ ಲೈಕ್ ನನಗೆ ಈ ಥರ ವಾಚ್ ಇಷ್ಟ ಆಗುತ್ತೆ, ನಾನು ಇಬ್ಬರು ಒಂದೇ ಥರ ಇರೋಣ ಅಂತ ತಗೊಳ್ಳೋಣ ಅಂತ ಇದನ್ನೇ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ವಿ ಹ್ಯಾವ್ ಅ ವೆರಿ ಡಿಫ್ರೆಂಟ್ ಟೇಸ್ಟ್, ನಮ್ಮಿಬ್ರಿಗೂ ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿದೆ. ಸೊ ಯಾಕೆ ಬೇಕು ಅಂತ ಅಂದ್ಕೊಂಡು ಅವಳಿಗೆ ಯಾವ್ದು ಬೇಕು ಅದನ್ನೇ ಒಂದು 10 ಫೋಟೋ ಕಳಿಸಿ ಯಾವ್ದು ಚೆನ್ನಾಗಿದೆ ಅಂತ ತಲೆ ತಿಂದು ಆಮೇಲೆ ಯಾವುದು ತೊಗೊಳ್ಳಲ್ಲ ಬಿಡು ಅಂತ ಹೇಳಿ ಏನೇನೋ ಮ್ಯಾನೇಜ್ ಮಾಡಿ ಸ್ವಲ್ಪ ದಿನ ಆದಮೇಲೆ ಇವತ್ತು ಇದು ನೆನ್ನೆ ರಿಸೀವ್ ಆಗಿದೆ. ಬಟ್ ನಾನು ಇವಾಗ ಕಲೆಕ್ಟ್ ಮಾಡ್ಕೊಂಡಿದ್ದು, ಬಿಕಾಸ್ ನಾನು ಇರಲಿಲ್ವಲ್ಲ. ಸೊ ಅದಕ್ಕೆ ನಾನು ಇವಾಗ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಲೆಟ್ಸಿ ಸಂಜೆ ಏನಾಗುತ್ತೆ ನೋಡೋಣ. ಅಲ್ಲಿವರೆಗೂ ವ್ಲಾಗ್ನ ಸ್ಕಿಪ್ ಮಾಡ್ದಲೇ ನೋಡಿ. ನಾನು ಇವಾಗ ಈ ಅವತಾರದಲ್ಲಿ ಹೊರಟಿದ್ದೀನಿ. ಹಿಯರ್ ಇಸ್ ಮೈ ಪ್ರೆಸೆಂಟ್. ತೊಗೊಂಡಿದ್ದೀನಿ, ಮಳೆ ಬರುತ್ತೆ ಅಂತ ಹ್ಯಾಟ್ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ಗಾಡಿ ಕೀ ಇಸ್ಕೊಳಕ್ಕಂತ ಬಂದಿದೆ, ಈಗ ಇಸ್ಕೊಂಡು ಹೋಗ್ತೀನಿ. ನಾನು ಇವಾಗಷ್ಟೇ ಮನೆಗೆ ಬಂದೆ. ಆ್ಯಂಡ್ ತುಂಬ ಮಳೆ ಬರ್ತಿದ್ದರಿಂದ ನಾನು ಮನೆಗೆ ಬಂದು ಮತ್ತೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ಆದಮೇಲೆ ವಿಡಿಯೋ ಮಾಡ್ತಿದ್ದೀನಿ. ಆ್ಯಂಡ್ ಐ ಥಿಂಕ್ ಇಟ್ಸ್ ಟೈಮ್ ಟು ಎಂಡ್ ದಿ ವ್ಲಾಗ್. ಐ ಹ್ಯಾವ್ ನಥಿಂಗ್ ಮಚ್ ಟು ಸೇ ಆರ್ ಟು ಕಂಟಿನ್ಯೂ ದಿ ವ್ಲಾಗ್. ನಾನು ಅದೇ ಗಿಫ್ಟು ಹೇಗಿದ್ದರೂ ಕೊಡಬೇಕಾಗಿತ್ತಲ್ವ, ನಾಟ್ ಎ ಗಿಫ್ಟ್, ಇಟ್ಸ್ ಸಮಥಿಂಗ್ ಲೈಕ್ ಅ ಪ್ರೆಸೆಂಟ್ ಅಂತ ಹೇಳ್ಬೋದು, ಕೊಡಬೇಕಿತ್ತಲ್ವ. ಅದನ್ನ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು
ವಿಡಿಯೋ ಮಾಡಿದ್ದು ಅಷ್ಟೇ. ಅದೊಂದೇ ರೀಸನ್ ಈ ವ್ಲಾಗ್ ಮಾಡೋದಕ್ಕೆ. ಆ್ಯಂಡ್ ಅಲ್ಲಿ ತುಂಬ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಶಿ ವಾಸ್ ನಾಟ್ ವೆಲ್, ಅವಳಿಗೆ ಮಾತಾಡೋಕ್ಕೆ ಕೂಡ ಆಗ್ತಿರ್ಲಿಲ್ಲ. ಅದಕ್ಕೆ ನಾನು ಜಾಸ್ತಿ ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಆ ವಾಚ್ನ ಕೂಡ ನಾನು ವಿಡಿಯೋದಲ್ಲಿ ತೋರ್ಸೋಕ್ಕಾಗಲಿಲ್ಲ. ಅಲ್ಲಿ ನಾನು ಫೋಟೋ ಹಾಕ್ತೀನಿ. ಆ್ಯಂಡ್ ಇದೇ ವಾಚ್ ನಾನು ಅವಳಿಗೆ ಕೊಟ್ಟಿದ್ದು. ಇದನ್ನು ಅವಳೇ ಸೆಲೆಕ್ಟ್ ಮಾಡಿದ್ದು. ನಾನು ತುಂಬ ವಾಚಸ್ನ ಕಳಿಸಿ ಯಾವ ಚೆನ್ನಾಗಿದೆ ಅಂತ ಕೇಳಿದ್ದೆ, ಅವಳಿಗೆ ಇದಿಷ್ಟ ಆಯಿತು, ಅದಕ್ಕೆ ಇದನ್ನೇ ಆರ್ಡರ್ ಮಾಡಿದೆ ಅಷ್ಟೇ. ಆ್ಯಂಡ್ ಯಾ, ಇಟ್ಸ್ ಟೈಮ್ ಟು ಎಂಡ್ ದ ವ್ಲಾಗ್. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಆ್ಯಂಡ್ ನಿಮಗೆ ಈ ವಿಡಿಯೋ ಬೋರ್ ಆಗಿಲ್ಲ ಅಂತ ಅಂದ್ಕೊಳ್ತೀನಿ, ಬಿಕಾಸ್ ಜಾಸ್ತಿ ಏನು ಕಂಟೆಂಟ್ ಇಲ್ಲ, ಬರೀ ನಾನು ಮಾತಾಡೋದು ಒಂದೇ ಇದೆ ಇದರಲ್ಲಿ. Yeah, if you like the video, please do like and subscribe to my channel and give some ideas. Okay, next ಏನು vlog ಮಾಡಬೇಕಂತ ideas ಕೊಡಿ, so it will be useful for me to vlog or to make a video. Yeah, that's it. Hope you like this video. Bye.